ನಿಂಗೇನಾದ್ರು ಡೌಟ್ ಇತ್ತು ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ನನ್ ಕೇಳು ಯಾವ್ಯಾವ್ದಕ್ಕೆ ಏನ ಗೈಸ್ ಮಾನಸ ಬಿರಿಯಾನಿ ಮಾಡಕ್ಕೆಲ್ಲ ರೆಡಿ ಮಾಡ್ಕೊಂತ ಇದ್ದಾಳೆ ಮಸ್ತಾಗಿ ಹಾಡು ಬೇರೆ ಹಾಕಿನ ಫುಲ್ ಗಿಚ್ಚಾಗಿ ಅಡುಗೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ಯಾಳೆ ನೋಡ್ರಿ ಅರಿಶಿನ ಪುಡಿ ಅದು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕ್ಯಾಳೆ ಬಿರಿಯಾನಿ ಯಾವುದು ಇದಕ್ಕೆ ಯಾವುದು ಇದು ಬಿರಿಯಾನಿನಾ ಇದು ಗ್ರೇವಿ ಬಿರಿಯಾನಿ ಮತ್ತು ಚಿಕನ್ ಸುಕ್ಕ ಗ್ರೇವಿ ಮಾಡ್ತಾಳೆ ಮೊಸರು ತರ ಕೇಳಿದ್ಲು ತಂದಿನಿ ಆಮೇಲೆ ಸೊಪ್ಪು ಸೆದೆ ಎಲ್ಲ ತರ ಕೇಳಿದ್ಲು ಎಲ್ಲಿದ್ದಾವೆ ಸೊಪ್ಪು ಸೆದೆ ಒಂದು ಎಳ್ನೀರು ತಗೊಂಬಂದಿನಿ ಲಿಂಬು ಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟೇನ ತರ ಕೇಳಿದ್ಲು ಆಮೇಲೆ ಚಕ್ಕೆ ಲವಂಗ ಅದು ಇದು GRB ತುಪ್ಪ 10 ರೂಪಾಯಿದು ಎಲ್ಲ ತಗೊಂಬಂದಿನಿ ಇವಾಗ ಮಸ್ತಾಗಿ ಬಿರಿಯಾನಿ ಮಾಡ್ತಾಳೆ ಬಿರಿಯಾನಿ ಮಾಡಿ ತಿನ್ನೋದಷ್ಟೇ ಯಾಕಂದರೆ ನಾಳೆ ನಾವು ಊರಿಗೆ ಹೊಂಟೀವಿ ಅಲ್ಲೇ ಫುಲ್ ಖುಷಿ ಊರಿಗೆ ಹೋಗೋದಕ್ಕೆ ಮಸ್ತಾಗಿ ಮಾಡು ಹಾಂ ತಿಂದರೆ ಎಲ್ಲ ಕಳೆದ ಬಿಡ್ಬೇಕು ಸರಿನಾ ಹಾಂ ನಿಂಗೇನಾದ್ರು ಡೌಟ್ ಇತ್ತು ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ನನ್ ಕೇಳು ಯಾವ್ಯಾವ್ದಕ್ಕೆ ಏನ ಅಲ್ಲ ಬಿರಿಯಾನಿ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿತ್ತಲ್ಲ ಅಷ್ಟೇ ನೀವು ನೋಡಿರ್ತೀರಾ ಮುಂದೆ ನೋಡಿರಲ್ಲ ಅನ್ಸುತ್ತೆ ಅದೇ ನೋಡಿರಿ ಟೊಮೆಟೊ ಹೆಚ್ಕೊಂಡಿದ್ದೆ ಈರುಳ್ಳಿ ಹೆಚ್ಕೊಂಡಿದ್ದೇನೆ ನಿಂಬೆಹಣ್ಣು ಇಲ್ಲಿದೆ ನಿಂಬೆಹಣ್ಣು ಕಟ್ ಮಾಡಿ ಕೊಡ್ತೀನಿ ಇದು ಸುಕ್ಕಕ್ಕೆ ಅನ್ಸುತ್ತೆ ಸೊಪ್ಪು ಸದೆ ಎಲ್ಲ ವೇಸ್ಟಾಗಿ ಉಳ್ಕೊಂಡಿರೋದು ಇದು ಒಂದು ವೇಸ್ಟೇ ಇಲ್ಲಿ ಹಾಕೋಣ ಅಂದರೆ ಜಾಗ ಸಾಲಲ್ಲ ಎಂತ ಮಾಡ್ತಾ ಇದೀಯ ಹೇಳೋದು ಎಂತ ಹೂವು ಎಂತ ಇವು ಎಂತ ಎಲೆ ಇವು ಪಲಾವ್ ಎಲೆ ಅಂತ ಕರೀತಾರೆ ಇರೋ ಬಿರಿಯಾನಿ ಎಲೆ ಅಂತ ಕರೀತಾರೆ ಯಾಲಕ್ಕಿ ಚಕ್ಕೆ ಲವಂಗ ಆಮೇಲೆ ಇದು ಅಷ್ಟೇ ಆಮೇಲೆ ಮತ್ತೆಂತದೆ ಕೊತ್ತಂಬರಿ ಸೊಪ್ಪು ಹೆಚ್ಚಬೇಕಲ್ಲ ಈಗ ಕೊತ್ತಂಬರಿ ಸೊಪ್ಪು ಎಲ್ಲ ಹೆಚ್ಚಿ ಇವಾಗ ಇದನ್ನ ಮಾಡ್ಕೊಂಡಿರೋದು ತೋರಿಸ್ತೀನಿ ಪಾಪ ಇದೆಂತದ್ದು ಇದು ಹೇಳೋ ಹಸಿರುದು ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಹಸಿಮೆಣಸು ಶುಂಠಿ ಬೆಳ್ಳುಳ್ಳಿ ಪುದೀನ ಹಸಿಮೆಣಸು ಕೊತ್ತಂಬರಿ ಎಲ್ಲ ಹಾಕೊಂಡಿದ್ದಾಳೆ ಇದು ಬಿರಿಯಾನಿಗೆ ಇದು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಕಲಸಿ ಹಿಂಗೆ ಮಾಡಿ ಇಟ್ಕೊಂಡ್ರೆ ಮಸ್ತಾಗಿರುತ್ತೆ ಬಿರಿಯಾನಿ ಯಾಕಂದರೆ ಚೆನ್ನಾಗಿ ಹಿಡಿದಿರುತ್ತೆ ಇದು ಅಷ್ಟೇ ಚಿಕನ್ ಸುಕ್ಕಕ್ಕೆ ಹಿಡಿದಿತ್ತು ಅಂತಂದರೆ ಚೆನ್ನಾಗಿ ಅದರದ್ದು ಒಂದು ಫ್ಲೇವರ್ ಇರುತ್ತಲ್ಲ ಆ ಒಂದು ಘಮ ಹಂಗೆ ಮಸ್ತಾಗಿ ಏನಾಗತ್ತೆ ಪಾಪ ಅದು ತಿನ್ನಕ್ಕೆ ಚೆನ್ನಾಗಿರುತ್ತೆ ಹಾಂ ಸಮ್ಮ ಬ್ಯಾಟಿಂಗ್ ಮಾಡ್ಬೋದಲ್ಲ ಹಾಂ ಇವು ಚಕ್ಕೆ ಮೊಗ್ಗು ಅಂತ ಕರೀತಾರೆ ಇದಕ್ಕೆ ಸ್ಪೈಸಸ್ ಅಷ್ಟೇ ಹೇಳೋದು ಏನ ಅದ್ರದ್ದು ಹೆಸರೆಲ್ಲ ಬಿಡಿಸಿ ಹೇಳಕ್ ಬರಲ್ಲ ನಂಗೆ ಸ್ಪೈಸಸ್ಸಾ ಆಯ್ತಪ್ಪ ಇವೆಲ್ಲ ಸ್ಪೈಸಸ್ಸು ಇದು ಇವಾಗ ಪಾರ್ಟ್ 2 ಅಂತ ತಿಳ್ಕೊಂಬಿಡಿ ಇವಾಗ ಪಾರ್ಟ್ 3 ಬಂದ್ಬಿಟ್ಟು ಮಾಡೋದು ಹೆಂಗಿರುತ್ತೆ ಅಂತ ಹೇಳಿ ಹೇಳ್ತೀನಿ ಸರಿನಾ ಬಾಯ್ ಅನ್ನು ಬಾಯ್ ಅಲ್ಲಿವರೆಗೂ ನೋಡ್ತಾ ಇರಿ ಅನ್ನು ಅಲ್ಲಿವರೆಗೂ ನೋಡ್ತಾ ಇರಿ ಹಿಂಗೆ ಹೆಲ್ಪ್ ಮಾಡಲ್ಲ ಮತ್ತೆ ಇದನ್ಯಾರು ನೀನು ಹೆಚ್ಚ್ತೆ ಇವಾಗ ಇದನ್ನಲ್ಲ ನಾನು ತಾನೇ ಹೆಚ್ಚಿದ್ದು ಇದನ್ನ ಕುಟ್ಟು ಕೊಡ್ತೀನಿ ಗೈಸ್ ಇವಾಗ ಪಾರ್ಟ್ 3 ಅನ್ಕೊಂಬಿಡಿ ಇದನ್ನ ಕುಟ್ಬೇಕು ಕುಟ್ಟದ್ ಕೊಡಿಲಿ ಕಲ್ಲ ಇದಕ್ಕೆ ನಾವು ಕುಟ್ಟಾಣಿ ಅಂತ ಕರಿತೀವ ಕುಟ್ಟಾಣಿ ತಗೊಂಡು ಹಿಂಗೆ 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 ಜಪ್ಪಿದ್ರೆ ಇದು ಇದಾಗತ್ತೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ಬೋದು ಬಟ್ ಇದು ನ್ಯಾಚುರಲ್ ಆಗಿರುತ್ತಲ್ಲ ಏನೋ ಒಂಥರ ಅದು ಬೆಳ್ಳುಳ್ಳಿದು ಒಂದು ಅದು ಹಂಗಾಗತ್ತದಲ್ಲ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಸರಿ ಬೆಳ್ಳುಳ್ಳಿ ಪೇಸ್ಟ್ ಯಾರಾಣಿ ಕಲ್ಲಲ್ಲಿ ಮಾಡಿರ್ತಾರೆ ಏನೋ ಅದಕ್ಕೆ ಎಲ್ಲ ತೆಗೆದ್ಬಿಟ್ಟು ಅವಳೆಲ್ಲ ಮಾಡ್ತಾ ಇದ್ದಾಳೆ ಗೈಸ್ ನನಗೆ ಬಂದರೆ ನಾನು ಮಾಡ್ತೀನಿ ಬರ್ದೇನೆ ಮಾಡು ಅಂತ ಅಂದರೆ ಹೆಂಗೆ ಮಾಡೋಕ್ಕಾಗತ್ತಲ್ವಾ ಇವಳಿಗೆ ಬರುತ್ತೆ ಇವಳು ಮಾಡ್ತಾಳೆ ಚೆನ್ನಾಗಿ ಕಡೆಗೆ ನಾನು ಮಾಡೋದು ಅದು ಚೆನ್ನಾಗಿ ಇಲ್ಲದೆ ಇರೋದು ಯಾಕೆ ಅಲ್ವಾ ಅದಕ್ಕಾಗಿ ನೀವು ಅಷ್ಟೇ ಬರ್ದೇನೆ ಟ್ರೈ ಮಾಡಕ್ಕೆ ಹೋಗ್ಬೇಡ್ರಿ ಏನದು ಹೌದಪ್ಪ ನಂಗೆ ಕುಣಿಯಕ್ಕೆ ಬರೋದಿಲ್ಲ ಗೈಸ್ ಸ್ಟಾರ್ಟ್ ಆಯ್ತು ಇವಾಗ ಬಿರಿಯಾನಿ ರೆಡಿ ಮಾಡೋದಕ್ಕಾಗಿ ಎಲ್ಲ ಹಾಕು ಮಿಕ್ಸ್ ಮಾಡು ಇದು ಕಂದು ಬಣ್ಣಕ್ಕೆ ತಿರ್ಗೋ ತನಕ ಇದನ್ನ ಹಿಂಗೆ ಮಾಡ್ಬೇಕು ಇವಾಗ ಈ ಕಂದು ಬಣ್ಣಕ್ಕೆ ತಿರ್ಗೋ ತನಕ ಹಿಂಗೆ ಇಟ್ಕೊಂಡು ಆಮೇಲೆ ಏನೇನು ಇಂಗ್ರೀಡಿಯೆಂಟ್ಸ್ ಇದ್ದಾವೆ ಅದನ್ನೆಲ್ಲ ಹಾಕಕ್ಕೆ ಹೋಗ್ಬೇಕು ಇವನ್ನೆಲ್ಲ ಹಾಕ್ಬೇಕು ಆಮೇಲೆ ಇದನ್ನು ಅಕ್ಕಿ ತೊಳೆದಿಟ್ಟಿಯಲ್ಲ ತೊಳೆದಿಯಲ್ಲ ತೊಳೆದಿಯಾ ಅಕ್ಕಿ ತೊಳೆದಿಟ್ಟಾಳೆ ದಮ್ ಕಟ್ಟ ಬಿರಿಯಾನಿ ಇದು ನಮ್ಮದು ಕುಕ್ಕರ್ ಬಂದ್ಬಿಟ್ಟು ಸಣ್ಣಕ್ಕೈತಾ ಅದಕ್ಕೆ ಅದು ಹಿಡಿಯಲ್ಲ ಅದಕ್ಕೆ ದಮ್ ಕಟ್ಬಿಡೋಣ ಅಂತ ಹೇಳಿ ಇದು ಸಣ್ಣದು ಇವಾಗ ಚಿಕನ್ ಸುಕ್ಕಕ್ಕೆ ಇದು ದಮ್ ಬಿರಿಯಾನಿ ಎದ್ದಲ್ಲಿ ದಮ್ ಇರೋಂಗೆ ದಮ್ಮಲ್ಲಿ ಆಗಲ್ಲ ಹಾಕಿಬಿಡೋದು ಅಷ್ಟು ಇದೆಂತಕ್ಕೆ ಹಾಕ್ ಮಿಕ್ಸ್ ಮಾಡಿ ಮಸ್ತಾಗಿ ಇದೆಲ್ಲ ಮಿಕ್ಸ್ ಆಗಲಿ ಏನು ಗೊತ್ತಾ ಇದು ಈರುಳ್ಳಿ ಐತಲ್ಲ ಇವಾಗ ಬೆಂದು ಕಂದು ಬಣ್ಣಕ್ಕೆ ತಿರ್ಗ್ಬೇಕು ಅದು ಕಂದು ಬಣ್ಣಕ್ಕೆ ತಿರ್ಗಿದ್ಮೇಲೆ ಮಾಡಬೇಕು ಸರಿನಾ ಹೇಳ್ತಂತೆ ತಿರುಗ್ಲಿ ಹಂಗೆ ಅದು ಹಂಗೆ ಇರಲಿ ಒಂದು 2 ನಿಮಿಷ ಕುದೀಲಿ ಇದೇನು ಬಿಸಿನೀರ ಅಕ್ಕಿಗೆ ಹಾಕಕ್ಕ ಎಲ್ಲ ರೆಡಿ ಆಗಲಿ ಹೇಳ್ತೀನಿ ಇವಾಗ ಬಿರಿಯಾನಿ ಮಾಡ್ತಾ ಇರೋದು ನಾನಲ್ಲ ನಮ್ಮ ಮನೆಯವರು ಅವರೇ ಮಾಡ್ತಾರೆ ನಾನು ಜಸ್ಟ್ ಹೆಲ್ಪ್ ಮಾಡ್ತಾ ಇದ್ದೀನಿ ಅಷ್ಟೇ ಪಕ್ಕ 100%? 100% ಹಿಂಗೆ ಕೊತ್ತ ಕುದಿಬೇಕು ಮತ್ತೆ ಯಾರು ಕೈ ಹಾಕಕ್ಕೆ ಹೋಗ್ಬೇಡ್ರಿ ನೋಡ್ರಿ ಇಲ್ಲಿ ಮೊಬೈಲಿಗೆ ಹೆಂಗಾತ ಅಂತ ಹೇಳಿ ಟೊಮೆಟೊ ಹಾಕು
ಟೊಮೆಟೊ ಹಾಕೋದು ಇವಾಗ ಕಂದು ಬಣ್ಣಕ್ಕೆ ತಿರುಗ್ತು. ಇನ್ನೂ ಕಂದು ಬಣ್ಣಕ್ಕೆ ತಿರುಗ್ತು ಅಂತಂದರೆ ಕಡೆಗೆ ಹತ್ತೋಗ್ಬಿಡ್ತೈತಿ. ಟೊಮೆಟೊ ಬೇಯೋದ್ರೊಳಗೆ ಅದು ಹತ್ತೋಗ್ಬಿಟ್ರೆ ಕಷ್ಟ. ಅದಕ್ಕೆ ಎರಡು ಮಿಕ್ಸ್ ಆಗಿದಾಗಬೇಕು. ಟೊಮೆಟೊ ಬೇಯೋಕ್ಕೇನು ಜಾಸ್ತಿ ಟೈಮ್ ತಗೊಳ್ಳಲ್ಲ. ಅಕಸ್ಮಾತ್ ಕೆಳಗಡೆ ಏನಾದರೂ ಹಿಡಿದಿತ್ತು ಅಂದರು ಹಾಕಂತೆ. ಸ್ವಲ್ಪ ಏನಾದ್ರು ಹಿಡಿದಿತ್ತು ಅಂದರೂ ಕೂಡ ಬಿಡ್ತೈತಿ ಟೊಮೆಟೊ ಹಣ್ಣು ಹಾಕಿದ ತಕ್ಷಣ. ಎಷ್ಟು ಉಪ್ಪು ಹಾಕಲಿ? ಸ್ವಲ್ಪ ಒಂದು ಅರ್ಧ ಸ್ಪೂನ್ ಸಾಕಾ? ಸಾಕು. ಉಪ್ಪು ಹಾಕ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಯಾಳ್ರಿ, ಜಾಸ್ತಿ ಹಾಕಿನಕ್ಕೆ ಹೋಗ್ಬೇಡ್ರಿ. ಸರಿ ಗೈಸ್, ಇದೆಲ್ಲ ಬೇಯೋರೊಳಗೆ ಟೈಮ್ ತೊಗೊಳೋದಕ್ಕೆ. ಇಲ್ಲಾಂದರೆ ಮೊಬೈಲ್ ಸ್ಟೋರೇಜು ಫುಲ್ ಆಗ್ಬಿಡುತ್ತೆ. ಸರಿನಾ? ಅದಕ್ಕಾಗಿ ಮೊಬೈಲ್ ಸ್ಟೋರೇಜ್ ಫುಲ್ ಆದರೆ ಕಡೆಗೆ ವೀಡಿಯೋ ಮಾಡೋಕ್ಕೆ ಆಗಲ್ಲ. ಅಲ್ಲಿವರೆಗೂ ನೋಡ್ತಾನೇ ಇರಿ. ನಿಂಬೆಹಣ್ಣು ಇಟ್ಕೊಂಡು ಮಾಟ ಮಂತ್ರ ಮಾಡೀನಿ ಈಗ ನಾನು, ಬಿರಿಯಾನಿ ಮಸ್ತಾಗಿರಲಿ ಅಂತ ಹೇಳಿ. ಇದು ಬಂದ್ಬಿಟ್ಟು ಅದು ಪೇಸ್ಟು. ಈ ಪೇಸ್ಟ್ನ ತೆಗೆದು ಇವಾಗ ಇದಕ್ಕೆ ಹಾಕಿದ್ರೆ ನೋಡ್ರಿ, ಇದು ಹೇಳ್ತಾರಲ್ಲ ಯಾರು, ಚಟಪಟ ಚಂದ್ರನ, ಹಂಗೆ ಇವಾಗ ಮಸ್ತಾಗಿರುತ್ತೆ. ಹಾಕು. ಇದನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಆ ಫ್ಲೇವರ್ ಮೂಗಿಗೆ ಹೊಡಿತಾ ಇದ್ದೆ. ಹಾಂ, ನೀರು ಇಲ್ಲಿದೆ. ಈ ನೀರು ಜಾಸ್ತಿ ಇಲ್ಲ, ಸ್ವಲ್ಪ ಐತಿ. ನೀರು ಹಾಕಿ ಸಾಕ? ಹಾಂ, ಟಕ ಅಂತ ಹಾಕ್ಬೇಕು. ನೀನು ಟಕ ಅಂತ ಹಾಕಿದ್ರೆ ಏನಾಗುತ್ತೆ ನೋಡಿ, ಸೌಂಡ್ ಹೆಂಗೈತೆ. ಇದನ್ನ ಫ್ರೈ ಮಾಡಬೇಕು. ಸ್ವಲ್ಪ ಹೊತ್ತು ಟೈಮ್ ತಗೊಳುತ್ತೆ. ಹಾಗೆ ಫ್ರೈ ಆಗ್ತಾ ಇರಲಿ. ಸರಿನಾ? ಗಮ್ಮಂತೈತೆ. GRB ತುಪ್ಪ ಒಂದು 10 ರೂಪಾಯಿ ಹಾಕಿವ. ಅದಕ್ಕೆ ತುಪ್ಪದ ಒಂದೇ ಸ್ಮೆಲ್ ಬರ್ತೈತೆ. ಹಂಗಾರೆ ಇದೆಲ್ಲ ಬರ್ತೈತೆ. ಇದಕ್ಕೆ ಸ್ವಲ್ಪ ಗರಂ ಮಸಾಲ, ಆ ಮಸಾಲ, ಈ ಮಸಾಲ, ಎಲ್ಲ ಮಸಾಲ ಒಂದು ಸ್ವಲ್ಪ ಹಾಕೊಬೇಕು, ರುಚಿ ಜಾಸ್ತಿ ಬರಬೇಕು ಅಂತಂದರೆ. ಆಮೇಲೆ ಮಾನಸಂಗೆ ಪಾಪ ಕಷ್ಟ ನೋಡ್ರಿ, ಇಲ್ಲಿ ಸಿಗೋದಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇದ್ರ ಮೇಲೆ ಹತ್ತಾಳೆ ಒಂದೊಂದು ಟೈಮು. ಇಲ್ಲಿ ಬಗ್ಗೆ ನೋಡ್ಬೇಕಲ್ಲ, ಇದನ್ನ ನನಗೆ ಸಿಗೋದಿಲ್ಲ ಒಂದೊಂದು ಟೈಮ್. ಅದಕ್ಕೆ ಅದೇ ಇಲ್ಲ ಹತ್ಕಿಂತಾಳೆ, ಹಿಂಗೆ ಹತ್ಕಿನ್ಬಿಟ್ಟು ನೋಡ್ಬೇಕು ಆ ಥರ. ಅದಕ್ಕೆ ಕುಳ್ಳಕ್ಕಿರ್ಬಾರ್ದು, ನಮ್ಮ ಥರ ಆರಡಿ ಇರಬೇಕು. ನಾವೇನು ಆರಡಿ ಇಲ್ಲ. ಆರಡಿ ಇದ್ದರು ನಾವು 3 ಅಡಿ ಇದ್ದರು. ನೀವು 6 ಅಡಿ ಇದ್ದಾರನ್ನ ತಲೆ ಎತ್ತಿ ನೋಡ್ತೀವಿ. ನೀವು 6 ಅಡಿ ಇದ್ದಾರ, ನಮ್ಮ 3 ಅಡಿ ಇದ್ದಾರನ್ನ ತಲೆ ತಗ್ಸಿ ನೋಡ್ಬೇಕು. ಯಾವ ಪಿಕ್ಚರ್ದಿದು? ಯಾವ ಪಿಕ್ಚರ್ದಲ್ಲ, ಯಾವುದೋ ಒಂದು ಪಿಕ್ಚರ್. ಅದೆಲ್ಲ ಕೇಳಬಾರ್ದು. ಇದನ್ನ ನಾನು ಕುಟ್ಟಿ ಇಟ್ಟಿನಿ. ಸೈಡಿಗೆ ಇಟ್ಕ 2 ಕಾಫಿ ಚಾಕ್ಲೇಟು, ಅವಳಿಗೊಂದು ನಂಗೊಂದು. ಗೈಸ್, ಸ್ಮೆಲ್ಲು ನನಗೆ ಹೊಟ್ಟೆ ಬೇರೆ ಹಸಿತೈತಿ. ಗ್ರೇವಿ, ಆ ಸ್ಮೆಲ್ಲು, ನನ್ನ ಹೊಟ್ಟೆ, ಆ ಬಾಯಲ್ಲಿ ಬರ್ತಾ ಇರೋ ಜೊಲ್ಲು ಎಲ್ಲ ನೋಡ್ತಾ ಇದ್ರೆ ಯಾವಾಗ ಮಾಡಿ ಮುಗಿಸ್ತು ಅಂತ ಹೇಳಿ. ಚಿಕನ್ ಹಾಕೋಣ ಈಗ. ಹಾಕು ಗೈಸ್. ನೋಡ್ರಿ, ಈ ಚಿಕನ್ ಐತಲ್ಲ ಹಿಡ್ದಿರ್ಬೇಕು. ಅದಕ್ಕೆ ಆ ಮಾಂಸಕ್ಕೆ ಆ ಗ್ರೇವಿ ಹಿಡ್ದಿತ್ತು ಅಂದರೆ ಅದು ತಿನ್ಬೇಕಾದ್ರೆ ಫ್ಲೇವರ್ ಒಂಥರ ಚೆನ್ನಾಗಿ ಬರುತ್ತೆ ಬಾಯಿಗೆ. ಸಪ್ಪೆ ಆಮೇಲೆ ಒಂಥರ ಬಿಳಿ ಇರುತ್ತಾ, ಹಂಗಿದ್ರೆ ಅಷ್ಟೇನು ಇದಾಗಲ್ಲ. ಅದಕ್ಕೆ ನೋಡ್ರಿ, ಇವಾಗ ಮಸ್ತಾಗಿ ಬೇಯಿಸೋಣ. ಈಗ ಇದಕ್ಕೆ ನೀರು ಹಾಕ್ಬೇಕು ಅನ್ಸತ್ತಲ್ಲ ಪಪ್ಪು. ಈಗ ಮಿಕ್ಸ್ ಮಾಡ್ತೀಯಾ? ಮಿಕ್ಸ್ ಮಾಡ್ತಾ ಇರು. ಇಲ್ಲಿ ಒಂದು ಲೈಟ್ ಇಲ್ಲ ಮರ ಐತಿ. ಕರೆಕ್ಟಾಗಿ ಲೈಟ್ ಹಾಕಿ ಅಂದ್ರೆ ಎಂತಕ್ಕೆ ಕಪ್ಪು ಕಾಣಿಸ್ತೈತಿ. ಕಿಟಕಿ ಓಪನ್ ಮಾಡಿಲ್ಲ. ಇರಲಿ ಬಿಡ ಹಂಗಾರೆ. ಮಿಕ್ಸ್ ಮಾಡಿ ಗೈಸ್. ನೋಡ್ರಿ ಇವಾಗ ಹೆಂಗೆ ಬೇಯ್ತೈತೆ. ಇವಾಗ ಇದಕ್ಕೆ ಅಕ್ಕಿ ಹಾಕ್ಬೇಕು. ಅಕ್ಕಿ ಹಾಕ್ಬಿಟ್ಟು ನೀರು ಹಾಕ್ಬಿಟ್ರೆ ಆಮೇಲೆ ದಮ್ ಕಟ್ಟೋದಕ್ಕೆ ಈಸಿ ಆಗುತ್ತೆ. ಫಸ್ಟ್ ನೀರು ಹಾಕ್ಬೇಕು. ಬಿಸಿ ಐತಿ, ಹುಷಾರ. ಬಿಸಿ ಐತಿ ನೀರು. ಅಂದರೆ ಮತ್ತೆ ಕಾಯೋ ತನಕ ಯಾವನ್ ವೇಟ್ ಮಾಡ್ತಾನೆ ಅಂತೇಳಿ ಬಿಸಿ ನೀರನ್ನ ರೆಡಿ ಮಾಡೀನಿ. ನಿಧಾನಕ್ಕೆ ಹಾಕು. ಹಂಗೆ ಸಾಕಾಗುತ್ತೆ ನೀರು. ಕರೆಕ್ಟ್ ಹಾಕಿಯಾ? ಅಕ್ಕಿ 1.5 ಲೋಟ ಅಕ್ಕಿಗೆ ಅಂದರೆ 1.5. ಈಗ ಒಂದಕ್ಕೆ 2 ಥರ ಆ ಥರ. ಇವಾಗ ಇದೊಂದು ಸ್ವಲ್ಪ ಬಿಸಿ ಆಗ್ಬೇಕು. ಬಿಸಿ ಆದ ತಕ್ಷಣ ಈ ಅಕ್ಕಿ ತೊಳೆದಿರೋ ಅಕ್ಕಿನ ಇದಕ್ಕೆ ಹಾಕಿಬಿಟ್ರೆ ಲಕ್ಕ ಲಗಾಯಿಸು ಮಗಾಯಿಸು ಅಂತ ತಿನ್ಬೋದು. ನೋಡ್ರಿ ನೆಕ್ತಳಿಗೆ ಹೆಂಗೆ. ಚಲೋ ಆಯ್ತಾ? ಉಪ್ಪು ಬೇಕು. ಉಪ್ಪಿಲ್ಲ, ಹಾಕು ಉಪ್ಪು. ಎಷ್ಟು ಉಪ್ಪು ನೋಡ್ರಿ, ರುಚಿಗೆ ತಕ್ಕಷ್ಟು ಉಪ್ಪು ಕಡೆಗೆ. ರುಚಿಗೆ ತಕ್ಕಷ್ಟೇ ಹಾಕ್ತೀನಿ, ಸುಮ್ಮನೆ ಪಕ್ಕ. ಭಾರಿ ಅಡುಗೆ ಮಾಡ್ತಾಳ್ರಿ, ಹಂಗಲ್ಲ ಇಲ್ಲ. ಚತುರ್ಮುಖ ಬ್ರಹ್ಮನ ಮಗಳು, ವಿಧಿಗರ್ಧ ಸಿಂಧಾಚ ಸಂಜಾತ. ಅಲ್ಲಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ರಿ ಸಂಜಾತ. ಒಂಚೂರು ಕೊತ್ತಂಬರಿ ಸೊಪ್ಪು ಕಟ್ ಮಾಡಬೇಕು. ಅಷ್ಟರೊಳಗೆ ನಾನು ಒಂಚೂರು ಟೇಸ್ಟ್ ನೋಡ್ತೀನಿ, ಯಾಕಂದರೆ ನಾನೇ ಮಾಡಿರೋದಲ್ಲ. ಅದು ನಂಬಕ್ಕಲ್ಲ. ಮಿಕ್ಸ್ ಮಾಡು. ಈಗ ಹಾಕು. ಸಾರಿ ಗೈಸ್, ಇವ್ರು ಮಾಡ್ತಾರೆ, ನಾನು ಹೆಲ್ಪ್ ಮಾಡ್ತೀನಿ ಅಂದೆ. ಅದ್ರ ಆಪೋಸಿಟ್ ಇವ್ರು ನಂಗೆ ಹೆಲ್ಪ್ ಮಾಡಿದ್ರು, ನಾನೇ ಮಾಡಿದೆ. ಕರೆಕ್ಟ್ ಐತಿ. ಅದು ಪೇಸ್ಟ್ ಹಾಕ್ಬಿಡು ಹಂಗೆ. ಬೇಡ ಅಷ್ಟು. ಯಾಕೆ? ಚಲೋ ಆಗಲ್ಲ. ಹೌದಾ? ಪಕ್ಕ ಹೊಟ್ಟೆ ಐತಿ ಪಾಪು. ಟಕ ಮಾಡ್ಕೊ ಗೈಸ್. ಈಗ ಕೊತ್ತಂಬರಿ ಐತಾ? ಈಗ ಕೊತ್ತಂಬರಿನ ಕಟ್ ಮಾಡಿಬಿಡ್ತೀನಿ.
ಕಟ್ ಮಾಡಿ ಹಾಕ್ಬಿಡೋಣ ಅಂತಾಗೆ ಕಡೆ ವಿಡಿಯೋ ಮಾಡ್ತೀನಿ. ಬಿರಿಯಾನಿ ರೆಡಿ ಆದ ತಕ್ಷಣ ಹೊಟ್ಟೆ ನಂಗೆ ಸಿಕ್ಕಾಪಟ್ಟೆ ಹಸಿತೈತಿ ಗೈಸ್. ಇದು ಬಂದ್ಬಿಟ್ಟು ಚಿಕನ್ ಸುಕ್ಕಕ್ಕೆ ರೆಡಿ ಮಾಡ್ಕೊತಾ ಇರೋದು. ಇದು ಕೊತ್ತ ಕುದೀತಾ ಇರುತ್ತಲ್ವಾ ಬಿರಿಯಾನಿದು ನೀರು ಎಲ್ಲ ಮಿಕ್ಸ್ ಆಗಿರೋದು, ಆವಾಗ ಹಾಕ್ಬೇಕಿದ್ನ. ಇದು ಫುಲ್ ಕೊತ್ತ ಕುದಿಬೇಕು. ಆ ಟೈಮಲ್ಲಿ ಅಕ್ಕಿನ ಹಾಕಬೇಕು, ಚೆನ್ನಾಗಿರುತ್ತೆ. ಅಂದರೆ ಬೇಗ ಬೇಯುತ್ತೆ ಅದು ಕೂಡ. ಇದು ಅಷ್ಟೇ ಚಿಕನ್ ಸುಕ್ಕ ಮಾಡೋಕ್ಕೆ. ಇದು ಸ್ವಲ್ಪ ಕೊತ್ತಂಬರಿ ಇದಕ್ಕೆ ಹಾಕೋಕ್ಕೆ ಬಿರಿಯಾನಿಗೆ. ಆಮೇಲೆ ಈರುಳ್ಳಿ ಟೊಮೆಟೊ ಎಲ್ಲ ರೆಡಿ ಇದೆ, ಬಾಂಡಿನೂ ರೆಡಿ ಇದೆ, ಎಲ್ಲ ಹಾಕೋಣ. ಕಲ್ಗುಂಡು ಇಟ್ಟಿವಿ ಇವಾಗ. ಅದು ಕುದೀತೈತಿ ಒಳಗಡೆನೆ. ಆಮೇಲೆ ಅದು ಕುದ್ ನೀರು ಬತ್ತ ಬರುತ್ತಲ್ಲ, ಬತ್ತ ಬಂದ ತಕ್ಷಣ ಒಂದು ಸಲ ನೋಡಿ ಅದನ್ನ ನೀಟಾಗಿ ಕರೆಕ್ಟ್ ಐತೆ ಅಂತೇಳಿ ಬೆಂಕಿ ಸಣ್ಣ ಮಾಡಿಬಿಟ್ಟು ಇದನ್ನ ಮಾಡ್ಬೇಕು. ಇಲ್ಲಾಂದರೆ ಬುಡ ಹಿಡಿದು ಹರಿದು ಕಪ್ಪು ಆಕೈತಿ. ಅದಕ್ಕಾಗಿ ಚಿಕನ್ ಸುಕ್ಕಕ್ಕೆ ನಾನು ಎಲ್ಲ ತರಕಾರಿನೂ ಹೆಸ್ತೀನಿ, ಆದರೆ ಮೆಣಸಿನ್ಕಾಯಿ ಒಂದು ಮುಟ್ಟಲ್ಲ, ಮೆಣಸಿನ್ಕಾಯಿ ದ್ವೇಷಿ. ಇದು ಬಂದ್ಬಿಟ್ಟು ಸುಕ್ಕ ಮಾಡೋಕ್ಕೆ ಈಗ ಟೊಮೆಟೊ ಒಂದು ಹಾಕ್ಬೇಕು, ಇದೊಂದು ಸ್ವಲ್ಪ ಕಲರ್ ಬರಲಿ. ಆಮೇಲೆ ಇದನ್ನೆಲ್ಲ ಹಾಕಿ ಮಸಾಲ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ ಸುಕ್ಕ ಆಗುತ್ತೆ. ಏನಾಗುತ್ತೆ ಹೇಳೋ? ಹಾಂ, ಚಿಕನ್ ಸುಕ್ಕ ಹೆಂಗೆ ಮಾಡೋದು? ಅದೇ ಹಿಂಗೆ ದಮ್ ಕಟ್ಬೇಕಿದ್ನ. ದಮ್ ಕಟ್ಟಿ ಐತಿ, ಎಲ್ಲ ಐತಿ, ಮತ್ತು ತಿಂತಾ ಇದ್ರೆ ಆಯ್ತು ಅಷ್ಟೇ. ಆಮೇಲೆ ಚಿಕನ್ ಬಿರಿಯಾನಿನ ದಮ್ಮು ಕಟ್ಟಾಯಿತು. ಇವಾಗ ಚಿಕನ್ ಸುಕ್ಕ ಬೇಯ್ತಾನೂ ಉಂಟು. ಈ ಪೂರ್ತಿ ವೀಡಿಯೋನ ಬಂದ್ಬಿಟ್ಟು ನಾನು ಯೂಟ್ಯೂಬ್ ಚಾನಲ್ಗೆ ಮತ್ತು ಇನ್ಸ್ಟಾಗ್ರಾಮ್ಗೆ ಹಾಕ್ತೀನಿ. ಪೂರ್ತಿ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿರಿ ಆಯಿತಾ. ಪೂರ್ತಿ ವೀಡಿಯೋ ಹಾಕ್ತಾ ಇರ್ತೀನಿ, ನೋಡಬೇಕು, ನೀವು ಸಪೋರ್ಟ್ ಮಾಡಬೇಕು. ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಯೂಟ್ಯೂಬಲ್ಲಿ, ಹಾಗೆ ಇನ್ಸ್ಟಾಗ್ರಾಮಲ್ಲೂ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಈ ಥರ ಹೊಸ ವೀಡಿಯೋಗಳನ್ನ ಮಾಡ್ತಾ ಇರ್ತೀವಿ ನಿಮಗೋಸ್ಕರ. ಮಾಡ್ಕೊಂಡು ನಾವು ತಿಂತಾ ಇರ್ತೀವಿ, ನೀವು ತಿಂತಾ ಇರಿ ಈ ಥರ ರೆಸಿಪಿಗಳನ್ನ, ಸರಿನಾ? ಇವಾಗೇನು ನಾಳೆ ಎಲ್ಲ ನಾಡಿದ್ದು ಊರಿಗೆ ಹೋಗಿ ಮುಟ್ತೀವಿ. ಊರಿಗೆ ಹೋಗಿ ಮುಟ್ಟಿ ಅಲ್ಲಂತೂ ಗೊತ್ತಲ್ಲ, ಮಳೆ ಅಂದರೆ ಮಳೆ ಇರುತ್ತೆ. ಆಮೇಲೆ ಒಳ್ಳೊಳ್ಳೆ ಪ್ಲೇಸ್ಗೆ ಹೋಗೋಕ್ಕಾದ್ರೆ ಹೋಗೋಣ, ವೀಡಿಯೋ ಮಾಡೋಕ್ಕಾದ್ರೆ ಮಾಡ್ತೀನಿ, ಸರಿನಾ? ಸಪೋರ್ಟ್ ಮಾಡಿರಿ. ಹಿಂಗೆ ಪ್ರತಿ ಸಲ ಕೇಳೋದು ಒಂದೇ, ಸಪೋರ್ಟ್ ಮಾಡಿರಿ. ನಿಮ್ಮ ಪ್ರೀತಿ ನಮ್ಗೆ ಯಾವಾಗಲೂ ಬೇಕೇ ಬೇಕು. ಇನ್ಸ್ಟಾಗ್ರಾಮಲ್ಲಿ 63,000 ಜನ ಫಾಲೋವರ್ಸ್ ಆಗಿದ್ದೀರಾ. ಫಾಲೋವರ್ಸ್ ಅಂತ ಕರೆಯಲ್ಲ ನಿಮ್ಮನ್ನ, ನೀವು ನಮ್ಮ ಕುಟುಂಬ ಇದ್ದಂಗೆ. ನಿಮ್ಮಿಂದ ನಾವು ಬೆಳೀತಾ ಇದ್ದೀವಿ ಹೊರತು ನಮ್ಮಿಂದ ನೀವೇನು ಬೆಳೀತಾ ಇಲ್ಲ, ನೀವೇ ನಮ್ಮನ್ನ ಬೆಳೆಸ್ತಾ ಇರೋದು. ಇನ್ಸ್ಟಾಗ್ರಾಮಲ್ಲಿ 63,000 ಜನ ಆಯಿತು, ಯೂಟ್ಯೂಬಲ್ಲಿ ಬಂದ್ಬಿಟ್ಟು 21,000 ಜನ ದಾಟಿದ್ದೀವಿ. ಅಷ್ಟು ಕುಟುಂಬ ನಮ್ಗೆ ದೊಡ್ಡದಾಗ್ತಾ ಇದೆ ಹೋಗ್ತಾ. ಹೀಗೆ 1,00,000 ಸಬ್ಸ್ಕ್ರೈಬರ್ಸ್ ಮಾಡಿ ನಾವು ಸಿಲ್ವರ್ ಪ್ಲೇ ಬಟನ್ ತಗೊಳ್ಳೋಣ, ಆ ಥರ ಬೆಳೆಸಿ ನಮ್ಮನ್ನು. ಆಮೇಲೆ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಸಪೋರ್ಟ್ ಮಾಡ್ತಾ ಇದ್ದೀರಾ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಊಟ ಆದ ತಕ್ಷಣ ಮುಗಿಸ್ತೀನಿ. ಊಟ ಮಾಡಬೇಕಾದ್ರೂ ತೋರಿಸ್ತೀನಿ ಹೇಗಾಗಿತ್ತು, ಫೈನಲ್ ಲುಕ್ ಹೆಂಗಿತ್ತು ಅಂತ ಹೇಳಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಯಿತಾ. ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕು ಅಂತ ಕೇಳ್ಕೊತೀನಿ. ಗೈಸ್, ಚಿಕನ್ ಸುಕ್ಕ ಕೂಡ ರೆಡಿ ಆಯಿತು. ಚಿಕನ್ ಬಿರಿಯಾನಿನೂ ದಮ್ ಕಟ್ಟಿದ್ದು ಆಯಿತು, ದಮ್ ಕಟ್ಟಿ ಅದು ಬೆಂದಿದ್ದು ಆಯಿತು. ಇನ್ನೇನು ಅಪ್ಪಾಜಿಗೆ ಫೋನ್ ಮಾಡಿ ಅಪ್ಪಾಜಿನ ಕರೆದು ಹೊಟ್ಟೆ ತುಂಬ ಊಟ ಮಾಡಬೇಕು ಅಷ್ಟೇ. ನೀವು ಕೂಡ ಊಟ ಮಾಡಿರಿ. ಮಧ್ಯಾಹ್ನ ಆಯಿತು. ಖುಷಿಯಾಗಿರಿ ಲೈಫಲ್ಲಿ ಅಷ್ಟೇ. ಒಂದು ಮೋಟಿವೇಶನ್ ಸ್ಪೀಚ್ ಕೊಡ್ಲಾ? ಬೇಡ ಬಿಡ್ರಿ, ಮತ್ತೆ ಯಾಕೆ ಅಲ್ವಾ? ಅಷ್ಟೇ. ಥ್ಯಾಂಕ್ ಯು ಪಪ್ಪು, ಇಂತಹ ಅಡುಗೆಗಳನ್ನು ಮಾಡಿ ನನಗೆ ಬಡಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಗಿಫ್ಟ್ ಎಲ್ಲ ಕೊಡೋಕ್ಕಾಗೋದಿಲ್ಲ, ನಾನೇ ನಿನಗೆ ಒಂದು ದೊಡ್ಡ ಗಿಫ್ಟ್ ಇದ್ದಂಗೆ. ಇದು ಯಾರು ಹೇಳಿ ಪಪ್ಪು ಹಿಂಗೆ ಹೇಳೋದು? ಹಾಂ, ಹೌದಾ? ನೋಡ, ಅದಾರು ಗೊತ್ತಲ್ಲ ನಿಂಗೆ. ಸರಿ ಗೈಸ್, ಇದೊಂದು ಎಳ್ನೀರು ಐತಿ, ಅದನ್ನ ಕಟ್ಕೊ ಕುಡಿತೀನಿ ಈಗ ನಾನು ಮತ್ತೆ ಇವಳು ಇಬ್ಬರು ಸೇರಿ. ಅಂತ ನಿಂಗೆ ಅಂದ್ರೆ ನಂಗೇನು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಾರದು. ಡೋಂಟ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ಜಾಕ್ ಆಗಿ ಆ್ಯಂಡ್ ದ ಕಾಕ್ರೋಚ್.